ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯ. ನಾನು ನೋಡ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಎಲೆ ಕಡುಬು ಮಾಡತ್ತೀನಿ ನೋಡ್ರಿ. ಎಲೆ ಕಡುಬು ಮಾಡ್ಲಿಕ್ಕೆ ಏನು ಬೇಕಾಗಿಲ್ಲ ರೀ, ಗೋಧಿ ಹಿಟ್ಟೊಳಗೆ ಚಂದಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು. ಅದು ಎಣ್ಣೆ ಹೆಚ್ಚು ತಗಡು ಚಪಾತಿ ಮಾಡ್ತೀವಲ್ಲಿ ಅದ್ರ ಮ್ಯಾಗ ಒಂದೊಂದು ಉಳ್ಳಿ ತೊಗೊಂಡು ಚಂದಾಗ ತೆಳ್ಳಗಾಗಿ ತೀಡ್ಕೋಬೇಕು. ಆಮೇಲೆ ಒಂದು ಬೊಗಾನಿ ಒಳಗೆ ನೀರು ಇಟ್ಕೊಂಡು ಮೇಲ್ಗಡೆ ಬೇಳೆ ಸೊಸು ಸಣ್ಣಗೆ ಇರ್ತೈತೆ ನೋಡ್ರಿ, ಅದ್ರೊಳಗೆ ಸ್ಟೀಮ್ ಮಾಡಲಿಕ್ಕೆ ಇಟ್ಕೋಬೇಕ್ರಿ. ಸಣ್ಣಗೆ ಒಳಗೆ ಸಣ್ಣ ಸಣ್ಣ ಹೋಲ್ ಇರ್ತಾವಲ್ರಿ, ಅದ್ರ ಮುಖಾಂತರ ಚೆಂದಾಗಿ ಸ್ಟೀಮ್ ಒಳಗೆ ಇದು ಬೈಸ್ಕೋಬೇಕು ನೋಡ್ರಿ. ಇಷ್ಟು ಚಂದ ಆತಾವಂದ್ರೆ ಎಲೆಗಳು ಮಾತ್ರ ಭಾರಿ ಆತ ನೋಡ್ರಿ. ಯಾರ್ಯಾರಿಗೆ ಇಷ್ಟ ಆಗ್ತಾವು ನೀವು ಮಾಡ್ಕೋರಿ. ಹಂಗೆ ನಂಗೊಂದು ಲೈಕ್ ಕೊಟ್ಟು ಈ ಥರ ತಿಳ್ಕೊಂಡು ಆಮೇಲೆ ಸ್ಟೀಮ್ ಒಳಗೆ ಬೈಸ್ಕೋಬೇಕು ನೋಡ್ರಿ. ಸ್ಟೀಮ್ ಒಳಗೆ ಬೈಸ್ಕೊಂಡ್ರೆ ಎಲೆಗಡಬು ಸೂಪರ್ ಆತ ನೋಡ್ರಿ. ಈ ಥರ ನೋಡ್ರಿ, ಬೊಗಾನಿ ಒಳಗೆ ನೀರು ಇಟ್ಕೋಬೇಕು, ಮ್ಯಾಗ ಸಾನ್ಗೆ ಒಳಗೆ ಈ ಕಡುಬು ಹಾಕ್ಕೊಂಡು ಬೈಸ್ಕೋಬೇಕ್ರಿ. ಟೇಸ್ಟ್ ಮಾತ್ರ ಸೂಪರ್ ಇರ್ತಾವೆ ನೋಡ್ರಿ. ಈ ಸರ ತೆಗೆದು ಇದ್ರೊಳಗೆ ಸ್ವಲ್ಪ ಸಪ್ಪನ ಬ್ಯಾಳೆ, ಚಟ್ನಿ, ಪಲ್ಯ ಮತ್ತು ನೀವು ಹೆಸ್ರು ಕೂಡ ಎಲ್ಲ ಥರ ಹಚ್ಕೊಂಡು ತಿನ್ಬೋದು ನೋಡ್ರಿ. ಪಲ್ಯ ಗ್ರೇವಿ ಮಸ್ತ್ ಆಗ್ತೈತೆ ನೋಡ್ರಿ. ಈ ಥರ ಬಿಚ್ಕೋಬೇಕ್ರಿ. ಟೇಸ್ಟ್ ಮಾತ್ರ ಸೂಪರ್ ಇರ್ತೈತೆ. ಯಾರ್ಯಾರಿಗೆ ಇಷ್ಟ ಆದೈತೆ ನೀವು ಮಾಡ್ಕೋರಿ.